ಪ್ರಪ್ರಥಮವಾಗಿ ದಲಿತ ಮಾದಿಗ ಸಮನ್ವಯ ಸಮಿತಿ ಜಿಲ್ಲಾ ವಕ್ತಾರರು ಆದಂಥ ಶ್ರೀ ರವಿ ಎನ್ ಬೆಳಮಗಿ ಹಾಗೂ ನನ್ನ ಆತ್ಮೀಯ ದಲಿತ ಮಾದಿಗ ಸಮನ್ವಯ ಸಮಿತಿಯ ಎಲ್ಲ ನನ್ನ ಕಾರ್ಯಕರ್ತರು ಆಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಮಾಳ್ಗಿಯವರು, ಅರ್ಜುನ್ ಕಾಳ್ನೂರವರು, ಸೂರಜ್ ಬೆಳಗುಂದಿ, ಬಾಲರಾಜ್ ಗುರುರಾಜ್, ಬಸವರಾಜ್ ಅಯ್ಯಂಗಾರ್, ರಜನಿಕಾಂತ್, ರಾಜು ಮತ್ತು ಸೋಮ್ಲಿಂಗ್ ಅವರು ನನ್ನ ಆತ್ಮೀಯ ಒಂದು ಸಂಘಟನೆಗಾರರು ನನ್ನ ಜೊತೆ ಇದ್ದಾರೆ. ಇಂದು ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಪಡಿಸುವುದೇನೆಂದರೆ, ಬ್ಲ್ಯಾಕ್ ಮೇಲರ್ ಅಂಬಾಜಿ ಪಿ ಮೇಟಿ ವಿರುದ್ಧ ಇಂದು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಿಂಗರಾಜ್ ತಾರ್ಫಲ್ ಅಣ್ಣಾಜಿಯವರು ಇಡೀ ಬಡವರಿಗಾಗಿ, ದೀನ ದಲಿತರಿಗಾಗಿ ಮತ್ತು ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಯಾರು ನಿರಾಶ್ರಿತರಿದ್ದಾರೆ ಆ ನಿರಾಶ್ರಿತರಿಗೆ ಏನಂದರೆ ವೃದ್ಧಾಶ್ರಮವನ್ನು ಸೇಡಂನಲ್ಲಿ ತೆಗೆದು ಅವರಿಗೆ ಬಾಳಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕರು ಲಿಂಗರಾಜ್ ತಾರ್ಫಲ್ ಅಣ್ಣಾಜಿ ಅವರಾಗಿದ್ದಾರೆ. ಅಂಥವರ ವಿರುದ್ಧ ಇಲ್ಲ ಸಲ್ಲದ ಕುಟುಂಬಕ್ಕೆ ಒಂದು ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿ ಅಂಬಾನಿ ಮೇಟಿಯವರು ಅವರ ಮೇಲೆ ಆರೋಪ ಮಾಡಿರೋದು ನಿಜವಾಗ್ಲೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಇಂಥ ಒಂದು ಸುಳ್ಳು ದಾಖಲಾತಿಯನ್ನು ಸೃಷ್ಟಿಸಿರ್ತಕ್ಕಂಥದ್ದು. ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಹಲವಾರು ಏನಂದರೆ ದಾಖಲಾತಿಗಳನ್ನು ನಾವು ನೀಡಿದ್ದೇವೆ ಮತ್ತು ಇದು ಸತ್ಯಕ್ಕೆ ದೂರವಾದುದು. ನಿಜವಾಗಲೂ ಕೂಡ ಲಿಂಗರಾಜ್ ತಾರ್ಫಲ್ ಅಣ್ಣಾಜಿ ಅವರು ಇಡೀ ಸಂಘಟನೆ ಮುಖಾಂತರ ಮತ್ತು ರಾಜಕೀಯ ಮುಖಾಂತರ ಬಡವರಿಗಾಗಿ, ದೀನದಲಿತರಿಗಾಗಿ ದುಡಿದಂಥ ವ್ಯಕ್ತಿ. ಇಂಥವ್ರು ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳಾಗಲಿ, ಯಾರ ಮೇಲೆ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಮತ್ತು ಯಾರ ಮೇಲೆ ಪ್ರಚೋದನವಾದಂಥ ಹೇಳಿಕೆಗಳನ್ನು ಕೊಡೋದಾಗಲಿ ಮಾಡಿಲ್ಲ. ಅವರು ಮಾನವೀಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸಹಿಸಲಾರದೆ ಏನಂದರೆ ಅಂಬಾನಿ ಮೇಟಿ ಅವರು ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ ಮತ್ತು ನಾವು ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ. ಒಂದು ವೇಳೆ ಜಿಲ್ಲಾಡಳಿತ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳದಿದ್ದರೆ ನಾವು ಕಲಬುರಗಿ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೀವ್ರವಾದಂಥ ಹೋರಾಟವನ್ನು ರೂಪಿಸಿ ಅವರ ಮೇಟಿಯವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಕಾನೂನು ಕ್ರಮ ತೆಗಲಿಲ್ಲ ಅಂದರೆ ನಾವು ಹಂತವಾಗಿ ತಾಲೂಕು ಮತ್ತು ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ನನ್ನದು ಅಲ್ಲದೆ ಅಂಬಾನಿ ಮೇಟಿಯವರು ಮಾನ್ಯ ಮಾಜಿ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತು ಪತ್ರಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತನ್ನ ಕಪಿಮುಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಾರದೆ ಇದ್ದಂಥ ಅಧಿಕಾರಿಗಳೇನಂತಂದರೆ ಅಂಜಿಸಿ ಬೆದರಿಸಿ ಅವರಿಗೆ RTA ಅಂತಕ್ಕಂಥ ಒಂದು ಅಂಜಿಕೆಯನ್ನು ತೋರಿಸಿ ಏನಂದರೆ ಅವ್ರ ಮೇಲೆ FIR ಮಾಡ್ತಕ್ಕಂಥದ್ದು, ಲಂಚ ವಸೂಲು ಮಾಡ್ತಕ್ಕಂಥದ್ದು, ಅದಲ್ಲದೆ ಏನಂತಂದರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಪತ್ರಿಕೆ ಹೇಳಿ ಕೊಡ್ತೀನಿ, ನಿಮ್ಮ ವಿರುದ್ಧ ಏನಂತಾರೆ ದೂರು ದಾಖಲಿಸ್ತೀನಿ ಅಂತೇಳಿ ಅನೇಕ ಅಧಿಕಾರಿಗಳಂದರೆ ನಯ ವಿನಯ ಉಳ್ಳಂಥ ಅಧಿಕಾರಿಗೆ ಏನಂದರೆ ಅಂಜಿಸ್ತಕ್ಕಂಥ ಕೆಲಸವನ್ನ ಅಂಬಾನಿ ಮೇಟಿಯವರು ಮಾಡಿದ್ದಾರೆ. ಇದು ಕೂಡ ಕೋಟಿ, ಇದು ಅಲ್ಲದೆ ಅಧಿಕಾರಿಗಳು ನೊಂದಂಥ ಅಧಿಕಾರಿಗಳು ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಇವ್ರ ಮೇಲೆ ಅನೇಕ ಮಾನನಷ್ಟ ಮೊಕದ್ದಮೆ ಕೂಡ ಹಾಕಿದ್ದಾರೆ. ಇಂಥ ಭ್ರಷ್ಟ ಮತ್ತು ನೀಚ ಅಂಬಾನಿ ವಿರುದ್ಧ ಸೂಕ್ತವಾದಂಥ ಕ್ರಮ ಜಿಲ್ಲಾಡಳಿತ ತಗೋಬೇಕು. ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ನಮ್ಮ ದಲಿತ ಮಾದಿಗ ಸಮನ್ವಯ ಸಮಿತಿಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ನನ್ನ ಹೆಸರು ರವಿ ಬೆಳಮಗಿ ಅಂತ, ಜಿಲ್ಲಾ ವಕ್ತಾರರು, ದಲಿತ ಮಾದಿಗ ಸಮನ್ವಯ ಸಮಿತಿ, ಕಲಬುರಗಿ.